ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ನುವ ಒಂದು ಟೆಕ್ನಿಕ್ನ ನಿಮಗೆ ಹೇಳ್ತಾ ಬರ್ತೀನಿ. ಏನು ಅಂತ, ವಾಟರ್ ಮ್ಯಾನಿಫೆಸ್ಟೇಷನ್ ಅಂದರೆ ಯೂಸಿಂಗ್ ವಾಟರ್. ಓಕೆ, ಕ್ಲಿಯರ್ ವಾಟರ್. ನಾವು ನಮ್ಮ ಎನರ್ಜಿನ ಆ ಒಂದು ವಾಟರ್ಗೆ ಪಾಸ್ ಮಾಡಿ ಹೇಗೆ ನಮ್ಮ ಆಸೆಗಳನ್ನ, ಕನಸುಗಳನ್ನ, ಗುರಿಗಳನ್ನ ಎಷ್ಟು ಬೇಗ ಸಾಧಿಸಬಹುದು ಅನ್ನುವ ವಿಷಯವಾಗಿ ಈ ಒಂದು ವಿಡಿಯೋ ಆಗಿರುತ್ತೆ. ಇದನ್ನು ಯಾವಾಗ ಮಾಡಬೇಕಾಗತ್ತೆ? ನಾನು ಹೇಳುವಂಥದ್ದು ಮಾರ್ನಿಂಗ್ ಟೈಮ್. ನೀವು ಎದ್ದೊಳ್ತಿರಲ್ಲ, ಆ ಟೈಮ್ನಲ್ಲಿ ನಿಮ್ಮ ಮೈಂಡ್ ಫ್ರೆಶ್ ಇರುತ್ತೆ. ಬೆಳಗ್ಗಿನ ಟೈಮ್ನಲ್ಲಿ ನಿಮ್ಮ ಇಂಟೆನ್ಷನ್ನ ಪಾಸಿಟಿವ್ ಕಡೆಗೆ ಹಾಕಿದ್ರೆ ರಿಸಲ್ಟ್ಸ್ 100% ನೋಡ್ತೀರಾ. ನಾನು ಹೇಳುವಂಥದ್ದು ಜಸ್ಟ್ ಸ್ಟಾರ್ಟ್ ಇನ್ ದ ಮಾರ್ನಿಂಗ್ ಯೂಸಿಂಗ್ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ನಾನು ಹೇಳ್ತಿರೋದು ಇನ್ನೊಂದು ಏನಂದರೆ, ಗಾಜಿನ ಒಂದು ಲೋಟವನ್ನು ಬಳಸಿ ವಾಟರ್ ಮ್ಯಾನಿಫೆಸ್ಟೇಷನ್ಗೆ ಹಾಗೂ ಒಂದು ವಿಚಾರವನ್ನು ಫೋಕಸ್ ಮಾಡಬೇಕಾಗತ್ತೆ. ಎಷ್ಟೋ ಜನ ತಪ್ಪೇನು ಮಾಡ್ತಾರೆ ಅಂದರೆ, ನನಗೆ ಅದು ಬೇಕು, ನನಗಿದು ಬೇಕು ಅಂತ ತುಂಬ ಡಿಮಾಂಡಿಂಗ್ ಆಗಿಬಿಡ್ತೀರಾ. ಸ್ಪೆಷಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಾಗ ನಿಮ್ಮ ಲೈಫ್ನಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ಏನೋ ಒಂದು ನಿಮ್ಮ ಲೈಫ್ನಲ್ಲಿ ಬರಬೇಕಿದೆ ಅಂದರೆ ತುಂಬ ಡಿಮಾಂಡಿಂಗ್ ಆಗಬಾರ್ದು. ತುಂಬ ಸಾಫ್ಟ್ ಆಗಿರಬೇಕಾಗತ್ತೆ ನಿಮ್ಮ ಅಫರ್ಮೇಷನ್ಸ್. ಹಾಗೂ ನೀವು ಯಾರನ್ನೂ ಅಟ್ರ್ಯಾಕ್ಟ್ ಮಾಡೋ ರೀತಿಯೂ ಇರಬಾರ್ದು. ಯಾವ ವ್ಯಕ್ತಿಯನ್ನು ಮ್ಯಾನಿಫೆಸ್ಟೇಷನ್ ಮುಖಾಂತರವಾಗಿ ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಹೌ ಕ್ಯಾನ್ ಯು ಅಟ್ರ್ಯಾಕ್ಟ್ ಸಮ್ ಪರ್ಸನ್ ಇನ್ ಯೋರ್ ಲೈಫ್? ಅದು ಇಂಪಾಸಿಬಲ್. ಆ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಅವ್ರು ನನ್ನ ಲೈಫಲ್ಲಿ ಬರಬೇಕು, ಈ ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು, ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ. ಮ್ಯಾನಿಫೆಸ್ಟೇಷನ್ ಏನಕ್ಕೆ ವರ್ಕ್ ಆಗೋದು ಅಂದರೆ, ನಿಮ್ಮ 100% ರಿಸಲ್ಟ್ ಆ ವಿಚಾರಕ್ಕೆ ನಿಮಗೆ ಬರಬೇಕು ಅಂದರೆ ನಿಮ್ಮಲ್ಲಿ ಆ ಒಂದು ವಿಚಾರದಲ್ಲಿ ಹತೋಟಿ ಇರಬೇಕಾಗತ್ತೆ, ಆ ಒಂದು ಆ್ಯಕ್ಷನ್ ಇರಬೇಕಾಗತ್ತೆ, ಎನರ್ಜಿ ನೀವು ಹಾಕಬೇಕಾಗತ್ತೆ. ಅದೇನೆಂದರೆ, ಈಗ ನೀವೇನಾದರೂ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನ ಸರಿ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಈ ಥರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ನೀವು ಸಿಂಗಲ್ ಆಗಿದ್ದೀರಾ ಹಾಗೂ ನೀವು ಒಂದು ಪಾರ್ಟ್ನರ್ನ ಶೋಧದಲ್ಲಿದ್ದೀರಾ, ಅಂದರೆ ನೀವು ಹುಡುಕ್ತಾ ಇದ್ದೀರಾ ಒಳ್ಳೆ ಪಾರ್ಟ್ನರ್ ಬೇಕು ಅಂತ. ಯು ಹ್ಯಾವ್ ಟು ಅಫರ್ಮ್, ಐ ಆಮ್ ಅಟ್ರ್ಯಾಕ್ಟಿಂಗ್ ರೈಟ್ ಮ್ಯಾನ್, ರೈಟ್ ವಿಮೆನ್ ಇನ್ ಮೈ ಲೈಫ್ ಅಂತ. ಅದನ್ನು ಬಿಟ್ಟು ನಾನು ಈ ವ್ಯಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದೀನಿ ಅಂದರೆ ಇಟ್ ವಿಲ್ ಗೋ ಲಾ ಆಫ್ ಅಟ್ರ್ಯಾಕ್ಷನ್ ಪ್ರಕಾರವಾಗಿ ಅದು ಅಗೇನ್ಸ್ಟ್ ಆಗಿ ಹೋಗುತ್ತೆ. ಈ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವು ಒಂದು ಕರಿಯರ್ ಪಾತಲ್ಲಿ ಏನಾದ್ರು ಸಕ್ಸಸ್ನ ನೋಡಬೇಕು ಅಂತ ಇದ್ದೀರಾ ಅಂದರೆ, ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ನೀವೇನಾದ್ರು ಇನ್ಕ್ರೀಸ್ ನೋಡಬೇಕು ಅಂತ ಇದ್ದೀರಾ ಅಂದರೂ ವಾಟರ್ ಮ್ಯಾನಿಫೆಸ್ಟೇಷನ್ 100% ವರ್ಕ್ ಆಗುತ್ತೆ. ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾವು ಎಷ್ಟು ವಿಜುವಲೈಸೇಷನ್ ಮಾಡ್ಕೊಳ್ತೀವಿ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಲೈಫ್ನಲ್ಲಿ ಅದನ್ನು ನಾವು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಅಂತಲೂ ಹೇಳ್ತೀನಿ. ಒಂದು ಮಾರ್ನಿಂಗ್ ಟೈಮಲ್ಲಿ ಅಫರ್ಮೇಷನ್ ಮಾಡಿ, ಹಾಗೂ ನೀವು ಈ ನೀರನ್ನ ಕುಡಿಯೋಕ್ಕೆ ಮುಂಚೆ, ಓಕೆ, ಫಿಲ್ ಆಗಿರುವಂಥ ನೀರು ಅಂದರೆ ಕಂಪ್ಲೀಟಾಗಿ ಫಿಲ್ ಆಗಿರಬೇಕು ನೀರು. ನಿಮ್ಮ ಕೈನ ಟಮ್ಲರ್ ಮೇಲಿಟ್ಟು ಕಣ್ಣನ್ನು ಮುಚ್ಚಿ 1 ನಿಮಿಷ ಆ ಒಂದು ವಿಚಾರ, ನಿಮ್ಮ ಲೈಫ್ನಲ್ಲಿ ನೀವೇನನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದೀರಾ ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಕಣ್ಮುಚ್ಚಿ, ಈಗ ನೀವೊಂದು ಮನೆ ಕೊಂಡ್ಕೋಬೇಕು ಅನ್ನೋ ಆಸೆ ಇದೆ, ಲೈಕ್ ಎಲ್ರಿಗೂ ಒಂದು ಡ್ರೀಮ್ ಹೌಸ್ ಇರುತ್ತೆ, ಈ ಥರ ಒಂದು ಮನೆ ಬೇಕು ನನ್ನ ಲೈಫ್ನಲ್ಲಿ, ಅದಕ್ಕೆ ನಾನು ಎಲ್ಲ ರೀತಿಯಾದ ಶ್ರಮವನ್ನು ಹಾಕ್ತಾಯಿದ್ದೀನಿ. ಹೌದು, ನನ್ನ ಲೈಫ್ ಅದ್ಭುತವಾಗಿರುತ್ತೆ ಆ ಮನೆಯಲ್ಲಿ. ನಿಮಗೆ ಹೇಗಿರಬೇಕು ಆ ಮನೆ, ಯಾವ ರೀತಿ ಕಾಣಬೇಕು, ಎಷ್ಟು ಬೆಡ್ರೂಮ್ ಇರಬೇಕು, ನಿಮ್ಮ ಪೂಜಾ ರೂಮ್ ಹೇಗಿರಬೇಕು, ನೀವು ಕಣ್ಣು ಮುಚ್ಚಿದಾಗ ಅದನ್ನೆಲ್ಲ ವಿಜುವಲೈಸೇಷನ್ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತೀರಾ. ಇದನ್ನು ನಿತ್ಯನೂ ಮಾಡಬೇಕಾಗತ್ತೆ. ಅಂದರೆ ಮಾರ್ನಿಂಗ್ ಟೈಮ್ ಎವ್ರಿ ಡೇ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 90 ಡೇಸ್ ಮಾಡಿ. 90 ಡೇಸ್ ಮಾಡಿ, ವಿತಿನ್ ಅ ಮಂತ್ ನೀವು ರಿಸಲ್ಟ್ನ ನೋಡ್ತೀರಾ, ಚೇಂಜಸ್ ನಿಧಾನವಾಗಿ ನೋಡ್ತಾ ಬರ್ತೀರಾ. ಯು ಆರ್ ಸ್ಟಾರ್ಟಿಂಗ್ ಯೋರ್ ಡೇ ಲೈಕ್ ದಿಸ್ ವಿತ್ ಅ ಫೋಕಸ್ಡ್ ಎನರ್ಜಿ. ಇದನ್ನು ನೀವು ಮಾಡಿದರೆ ನಾನೇ ಹೇಳ್ತೀನಿ, ಖಂಡಿತವಾಗ್ಲೂ ನೀವು ಅದನ್ನು ಸಾಧಿಸ್ತೀರಾ. ಈಗ ನೀವೊಂದು ಕಾರನ್ನ ಕೊಂಡ್ಕೋಬೇಕು ಅಂತ ಇದ್ದೀರಾ, ಇದೇ ಟೆಕ್ನಿಕ್. ಜಸ್ಟ್ ಕೈಯನ್ನು ಇದ್ರ ಮೇಲೆ ಇಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಆ ಕಾರ್ನ ತೊಗೊಳ್ತಾ ಇದ್ದೀರಾ ಹಾಗೂ ನೀವು ಆ ಶೋರೂಮಲ್ಲಿದ್ದೀರಾ, ಯಾವ ಕಲರ್, ಎಷ್ಟು ಸ್ಪೆಸಿಫಿಕ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ದ್ಯಾಟ್ ವಿಲ್ ಬಿ ಅಮೇಝಿಂಗ್ ರಿಸಲ್ಟ್ ಫಾರ್ ಯು. ಮ್ಯಾನಿಫೆಸ್ಟೇಷನಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಜಸ್ಟ್ ಸ್ಟೇ ವಿತ್ ದಟ್ ಎನರ್ಜಿ ಆ್ಯಂಡ್ ಡ್ರಿಂಕ್ ದ ವಾಟರ್. ಕಂಪ್ಲೀಟಾಗಿ ನೀರನ್ನ ಕುಡಿಬೇಕಾಗುತ್ತೆ. ಇದನ್ನೇ ನಾವು ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಮತ್ತು ನಾನು ಅದನ್ನೇ ಹೇಳ್ತಾ ಇರೋದು, ಇವಾಗ ಏನನ್ನು ಫೋಕಸ್ ಮಾಡಬೇಕು ಅಂತ ಇದ್ದೀರಾ ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡಬೇಕು. ಈಗ ನಿಮಗೆ ಕಾರ್ ಬೇಕು, ಮನೆ ಬೇಕು, ಹಣ ಬೇಕು, ಎಷ್ಟೋ ಗೋಲ್ಸ್ ಆಗಿದೆ, ಎಲ್ಲ ಸ್ಕ್ಯಾಟರ್ಡ್ ಆಗೋಯ್ತು ಎನರ್ಜಿ. ಆದರೆ ಒಂದು ವಿಷಯನ ನೀವು ಫೋಕಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಇಟ್ ವಿಲ್ ವರ್ಕ್ ಲೈಕ್ ವಂಡರ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನ ಮಾಡೋ ತಪ್ಪೇ ಅದು. ನನಗದು ಬೇಕು, ನನಗಿದು ಬೇಕು, ಈ ಥರ ಬೇಕು, ಆ ಥರ ಬೇಕು ಅಂತ ತುಂಬ ಮ್ಯಾನಿಫೆಸ್ಟೇಷನ್ ಹಾಕ್ಬಿಡ್ತಾರೆ ಆ್ಯಂಡ್ ನೀರು ಕುಡಿತಾರೆ. ಇಟ್ ವಿಲ್ ನಾಟ್ ವರ್ಕ್.
ಆದರೆ ವರ್ಕ್ ಆಗಬೇಕು ಅಂದರೆ ಇಟ್ ಶುಡ್ ಬಿ ಒನ್ ಎಟ್ ಅ ಟೈಮ್. ಯಾವುದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಆ ದಿನದಲ್ಲಿ ಅಥವಾ ತಿಂಗಳಲ್ಲಿ, ಅಥವಾ ಯಾವ ಗೋಲ್ ನಿಮಗೆ ಮ್ಯಾಟರ್ ಆಗುತ್ತೆ ಅದ್ರ ಬಗ್ಗೆ ನೀವು ವಿಜುವಲೈಸೇಷನ್ ಕೂಡ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಫೀಲ್ ಗುಡ್ ಫ್ಯಾಕ್ಟರ್ನ ಕೂಡ ತರಬೇಕಾಗುತ್ತೆ. ದಟ್ಸ್ ಹೌ ಯು ಕ್ಯಾನ್ ಅಚೀವ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.